ಇಂದು ರವಿವಾರ 28 ಜನವರಿ 2024 ಅಂದ್ರೆ ರವಿವಾರ ಅಂದ್ರೆ ಎಲ್ಲರಿಗೂ ಒಂದು ಏನಪ್ಪಾ ಅಂತಂದ್ರೆ ಫ್ರೀ ಇರ್ತಕ್ಕಂಥದ್ದು ಎಲ್ಲ ಮಾಧ್ಯಮ ಮಿತ್ರರು ತಾವೆಲ್ಲ ಇವತ್ತೇನಪ್ಪಾ ಅಂದ್ರೆ ಇವತ್ತಿನ ಈ ಶಿವಸೇನಾ ಪಕ್ಷದ ನಾವೇನು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅದಕ್ಕೆ ತಾವೆಲ್ಲರೂ ಇವತ್ತೇನಪ್ಪಾ ಅಂದ್ರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಬಂದಿದ್ದಕ್ಕೆ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಹಿರಿಯ ಮಾಧ್ಯಮ ಮಿತ್ರಕರಿಗೂ ಮತ್ತು ಯುವ ಮಿತ್ರಕರಿಗೂ ಹಾಗೂ ಎಲ್ಲ ಒಂದು ಸಿಬ್ಬಂದಿ ವರ್ಗ ತಮ್ಮ ಮಾಧ್ಯಮ ಪತ್ರಿಕಾ ಹಾಗೂ ಗೋಷ್ಠಿಗೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಪತ್ರಿಕಾಗೋಷ್ಠಿಯಪ್ಪ ಅಂತಂದ್ರೆ ನೇರವಾಗಿ ತಮಗೆ ವಿಷಯ ತಿಳಿಸ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ವಿಜಯಪುರ ನಗರದ ಪ್ರಭಾವಿ ಹಾಗೂ ನಾನೇ ಇಂದ್ರ ನಾನೇ ಚಂದ್ರ ಅನ್ನುವಂಥ ಶಾಸಕರು, ನಗರ ಶಾಸಕರು ಅವರ ಮಾಲೀಕತ್ವ ಅಡಿಯಲ್ಲಿರ್ತಕ್ಕಂಥ ಅಂದ್ರೆ ಅವರು ಜನಿಸಿದ್ದು ಬಬಲೇಶ್ವರ ಕ್ಷೇತ್ರ, ಜೊತೆಗೇನೆ ಅವರು ಅಧಿಕಾರ ಅನುಭವಿಸ್ತಿರ್ತಕ್ಕಂಥ ಕ್ಷೇತ್ರ ವಿಜಯಪುರ ನಗರ ಕ್ಷೇತ್ರ, ಜೊತೆಗೇನೆ ಅವರು ಸೋತಿರ್ತಕ್ಕಂಥ ಕ್ಷೇತ್ರ ದೇವರಿಪುರಿ ಕ್ಷೇತ್ರ. ಇವ್ಯಾವೂ ಕಣ್ಣಿಗೆ ಕಾಣಲಿಲ್ಲ ಅವರಿಗೆ. ಅವ್ರು ಹೋಗಿ ಏನಪ್ಪಾ ಅಂತಂದ್ರೆ ಭಾಳ ಹಿಂದುಳಿದ ಜಿಲ್ಲೆ ಆಗಿರ್ತಕ್ಕಂಥದ್ದು ಅಂತೇಳಿ ತಮಗೆ ಅನ್ಕೊಂಡಿರ್ತಕ್ಕಂಥದ್ದು. ಅವ್ರು ಯಾವ ಒಂದು ಉದ್ದೇಶ ಇಟ್ಕೊಂಡು ವಿಜಯಪುರ ಜಿಲ್ಲೆ ಅಭಿವೃದ್ಧಿ ಆಗ್ಯದ ಅಂತೇಳಿ ತಿಳ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಭಾಳ ಹಿಂದುಳಿದ ಜಿಲ್ಲೆ ಅಂತೇಳಿ ಕಲಬುರಗಿ ಅಂತೇಳಿ ಚಾಯ್ಸ್ ಮಾಡ್ಕೊಂಡಿದ್ದಾರೆ. ಚಾಯ್ಸ್ ಮಾಡ್ಕೊಂಡು ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ವಿತ್ ಇಥನಾಲ್ ಪವರ್ ಇದು ಅಂತೇಳಿ ಫ್ಯಾಕ್ಟ್ರಿ ಅಂತೇಳಿ ನೆಲೆಗುದಿಗೆ ಬಿದ್ದಿದ್ದು. ಇವರೇನು ಹೊಸದು ಸೃಷ್ಟಿ ಮಾಡಿಲ್ಲ. ಒಂದು ಅರ್ಧ ರೇಟಿಗೆ ತಗೊಂಡಿರ್ತಕ್ಕಂಥ ಅದು ಬಿದ್ದಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಯನ್ನು ತಗೊಂಡೇನಪ್ಪ ಅಂದ್ರೆ ಒಂದು 2 ವರ್ಷದಿಂದ ಅದು ಪ್ರಾರಂಭ ಮಾಡುವಂಥ ಪ್ರಯಾಸದಲ್ಲಿದ್ರು. ಯಾವುದೇ ರೀತಿಯಿಂದ ನಮಗೆ ಮಾಧ್ಯಮ ನಿನ್ನೆ ಒಂದು 2-3 ಪತ್ರಿಕೆಗಳಲ್ಲಿ ನೋಡಿದ್ದೇನೆ, ಯಾವುದೇ ರೀತಿಯಿಂದ ಅಲ್ಲಿ ಪರವಾನಗಿಯನ್ನ ಕೆಲವೊಂದು ಹಂತದಲ್ಲಿ ತಗೊಂಡಿಲ್ಲ. ಆದಾಗ್ಯೂ ಸಹಿತ ಶುಗರ್ ಫ್ಯಾಕ್ಟ್ರಿ ಯಾವ ಒಂದು ಪುರುಷಾರ್ಥಕ್ಕೆ ಪ್ರಾರಂಭ ಮಾಡಿದಾರೋ ಆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಯಾವ ರೀತಿ ಅನ್ಯಾಯ ಮಾಡ್ಬೇಕಂತೇಳಿ ವಿಚಾರ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ. ನಿನ್ನೆ ದಿನ ನಾನು ಏನಪ್ಪಾ ಅಂತಂದ್ರೆ ಕೆಲವು ವೈಯಕ್ತಿಕ ಕಾರ್ಯಕ್ರಮಗಳ ಅನುಗುಣವಾಗಿ ಚಿಂಚೋಳಿ ಹತ್ರ ಹೋಗಿದ್ದೆ. ನಾವು ಶುಗರ್ ಫ್ಯಾಕ್ಟ್ರಿ ಬಹುಶಃ ನಿನ್ನೆ ರಾತ್ರಿನೂ ನಾನು ನೋಡಿದ್ದೇನೆ. ಯಾವುದೇ ರೀತಿ ನಿನ್ನೆ ಮಧ್ಯಾಹ್ನದಿಂದನೇ ಏನಂತಾರ KSPCB ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ನಿನ್ನೆ ಮಧ್ಯಾಹ್ನ ಏನಪ್ಪಾ ಅಂತಂದ್ರೆ ಆ ಚಿಂಚೋಳಿ ಇರತಕ್ಕಂಥ ಸಿದ್ಧಸಿರಿ ಇಥನಾಲ್ ಫ್ಯಾಕ್ಟ್ರಿಯನ್ನ ಬಂದ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಆ ಜಲಮಾಲಿನ್ಯ ವಾಯು ಮಾಲಿನ್ಯವನ್ನ ಏನಾದರೂ ಅವು ಒಂದು ಪಾಲನೆ ಮಾಡಿರ್ತಕ್ಕಂಥ ವಿಷಯಗಳು ಲೋಪದೋಷ ಆಗಿದ್ದು ಅಲ್ಲಿ ಯಾವುದೇ ರೀತಿಯಿಂದ ಪರವಾನಗಿ ತಗೊಂಡಿಲ್ಲ. ಮತ್ತೆ ಅದ್ರ ಜೋಡಿನೇ ಕೇವಲ ಏನಪ್ಪಾ ಅಂತಂದ್ರೆ ಇದು ಒಂದೇ ಶಾಸಕರಿಗೆ ಅಂತ ಹೇಳಿಕೊಂಡು ಕಾಂಗ್ರೆಸ್ ಸರ್ಕಾರ ಮಾಡಿದನಂತವು ಆತಂತ್ರು ಎರಡನೇ ಮಾತಿಲ್ಲ. ಅದ್ರೊಳಗೆ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಯಾವ್ಯಾವ ಎಲ್ಲಕ್ಕೂ ನೋಟಿಸ್ ಇಶ್ಯೂ ಅನ್ನ ಕಳೆದ ವಾರನೇ ಮಾಡಿರ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಸಂದರ್ಭ ಅದಾವ. ಇವ್ರ ಜೋಡಿನೇ ಅಲ್ಲಿ ಹುಮನಾಬಾದಲ್ಲಿ ಇರ್ತಕ್ಕಂಥದ್ದು ಒಂದು ಮತ್ತೊಂದು ಫ್ಯಾಕ್ಟ್ರಿಗೂ ಏನಪ್ಪಾ ಅಂತಂದ್ರೆ ಅದಕ್ಕೂ ಒಂದು ನೋಟಿಸ್ ಇಶ್ಯೂ ಮಾಡ್ಯಾರಿ. ಇದು ಹಲವಾರುಗಳು ನೋಟಿಸ್ ಇಶ್ಯೂ ಮಾಡಿರ್ತಕ್ಕಂಥ ಆ ವಾಯು ಮತ್ತು ಜಲಮಾಲಿನ್ಯ ಮಂಡಳಿಗೆ ಏನಪ್ಪಾ ಅಂತಂದ್ರೆ ಇವ್ರು ಏನ್ ಆರೋಪ ಮಾಡ್ತಾ ಇದಾರಪ್ಪ ಅಂತಂದ್ರೆ ಇಲ್ಲ ಇವ್ರು ರಾಜಕೀಯ ಮಾಡ್ತಿದ್ದಾರೆ, ನಮ್ಮ ಸರ್ಕಾರದ ಇಲ್ಲ ಅಂತ ಹೇಳಿಕೊಂಡು ನಾವು BJPದವನ್ನ ಅದೀನಿ ನನಗ್ ಮಾಡ್ತಿದ್ದಾರೆ ಅಂತ ಹೇಳಿ ಅದನ್ನ ಏನಪ್ಪಾ ಅಂತಂದ್ರೆ ಆರೋಪವನ್ನ ಕೇವಲ ಏನಪ್ಪಾ ಅಂದ್ರೆ ಟ್ವಿಟರ್ ಮುಖಾಂತರ ಇಂಥವ್ ಬಂದಾಗ ಏನಪ್ಪಾ ಅಂದ್ರೆ ಪಲಾಯನ ಮಾಡುವಂತ ಶಾಸಕರು ತಮ್ಮ ಮೇಲೆ ಯಾವಾಗ ಆರೋಪ ಆಗ್ತದ ಅಂದಾಗ ಪಟಕ್ಕನ ಏನ್ ಮಾಡ್ತಾರ, ನಿಮ್ಮ ಮಾಧ್ಯಮ ಮಿತ್ರರಿಗೆ ಏನೂ ಮಾಹಿತಿ ಕೊಡಂಗಿಲ್ಲ. ಅವರು ಟ್ವಿಟರ್ನಲ್ಲೋ ಫೇಸ್ಬುಕ್ನಲ್ಲೋ ಒಂದು ಕಮೆಂಟ್ ಹಾಕೋ ಮುಖಾಂತರ ಜಾರ್ಕೊಂಡ್ ಬಿಡ್ತಾರೆ. ಇದೇ ವ್ಯವಸ್ಥೆಯಲ್ಲಿ ಒಳಗೇನಪ್ಪಾ ಅಂತಂದ್ರ ಆ ಶುಗರ್ ಫ್ಯಾಕ್ಟ್ರಿ ಯಾಕೆ ಬಂದಾಯ್ತು, ಎದಕ್ಕೆ ಏನ್ ಜನರಿಗೆ ಏನ್ ಕೊಡ್ಬೇಕು, ಇಮಿಡಿಯೇಟ್ ಆಗಿ ಮಧ್ಯಾಹ್ನ ನಿನ್ನೆ ಬಂದ್ ಆಗಿದ್ದಕ್ಕೆ ಅಲ್ಲಿ ಬಹುಶಃ ಏನಪ್ಪಾ ಅಂದ್ರೆ ಭಾಳ ಹೇಳ್ಕೊತಿದ್ರು ಇವರು. ಒಂದು ತಿಂಗಳ ಹಿಂದೆ ಏನಪ್ಪಾ ಅಂದ್ರೆ ನನ್ನ ಶುಗರ್ ಫ್ಯಾಕ್ಟ್ರಿ ಈ ರೀತಿ ನಡೆದ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು. ಸುಮಾರು 200 ಟ್ರ್ಯಾಕ್ಟರ್ ಅದಾವ, ಅಂಥವ್ ಗಾಡಿಗಳು ಬರತ್ತಾವ ಅಂತೇಳಿ. ಅಲ್ಲಿ ಯಾವುದೇ ರೀತಿಯಿಂದ ಚಿಂಚೋಳಿ ಇರ್ತಕ್ಕಂಥ ಆ ಶುಗರ್ ಫ್ಯಾಕ್ಟ್ರಿ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯಿಂದ ಕಬ್ಬುಗಳು ಆ ಪ್ರಮಾಣದಲ್ಲಿ ಇಲ್ಲ. ಅಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು 100, 200, 150 ಕಿಲೋಮೀಟರ್ ದೂರಿಂದ ಕಬ್ಬು ತರ್ತಕ್ಕಂಥ ಒಂದು ವ್ಯವಸ್ಥೆ ನಡೆದದು. ಈ ವ್ಯವಸ್ಥೆ ಒಳಗ ಯಾವ ಒಂದು ಶುಗರ್ ಫ್ಯಾಕ್ಟ್ರಿ ನೀವು ನಡೆಸ್ತೀರಿ, ಜೊತೆಗಿನ ಏನಾಗ್ತದಪ್ಪ ಅಂದ್ರೆ ರೈತರಿಗೆ ಎಷ್ಟು ಆತಂಕ ಮುಟ್ಟ್ಯದಪ್ಪ ಅಂತಂದ್ರೆ ಇದು ಏನಾದ್ರೂ ಬಂದ್ ಆಗಿದ್ದೇ ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂತಂದ್ರೆ ನಿನ್ನೆನೆ ಇಮಿಡಿಯೇಟ್ ಬಂದ್ ಆಗಿದ್ದಕ್ಕೆ ರೈತರಿಗೆ ಏನಪ್ಪಾ ಅಂದ್ರೆ ಬಂದಿರತಕ್ಕಂತ 20-30 ಗಾಡಿಗಳು ಇದ್ದು ಅವು ಸಹಿತ ಏನಪ್ಪಾ ಅಂದ್ರೆ ಹೊಳ್ಳಿ ಹಾಕುವಂತ ಪ್ರಯಾಸದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮಾಡಿದ್ದಾರೆ. ಇದ್ರ ಜೊತೆಗೇನೆ ಏನಾಗ್ತದಪ್ಪ ಅಂತಂದ್ರೆ ನೀವು ವಿಜಯಪುರ ನಗರದ ದುಡ್ಡನ್ನ ಇಲ್ಲಿರ್ತಕ್ಕಂಥ ನೀವೇನಾದ್ರೂ ಇಲ್ಲಿ ತಮ್ಮದೇ ಆದಂತ ಒಂದು ಸಿದ್ಧಸಿರಿ ಬ್ಯಾಂಕ್ ಅಂತ ಹೇಳಿ ಐತಿ, ಅದು ಕೇಳ್ಪಡ್ತೀನಿಪ್ಪ ಅಂತಂದ್ರ ಅಲ್ಲಿರ್ತಕ್ಕಂಥ ದುಡ್ಡು ಬಳಕೆ ಮಾಡಿದಾರೇನೋ ಅಂತ ಹೇಳಿ ಸಂಶಯ ಅದ ಎಲ್ಲರಿಗೆ. ಯಾಕಪ್ಪ ಅಂದ್ರೆ ದುಡ್ಡು
ಸುಮಾರು ಅಲ್ಲೇನಪ್ಪಾ ಅಂತಂದ್ರ ಅಧಿಕೃತವಾಗಿ 350 ಕೋಟಿ ಅಂತಾರ, 600 ಕೋಟಿ ಅಂತಾರ. ತಾವೇ ಕೆಲವೊಂದು ಕ್ಷೇತ್ರ ಒಳಗೆ ಏನಪ್ಪಾ ಅಂತಂದ್ರ ಅಲ್ಲಿ 25,000 ಸಂಖ್ಯೆ ಒಂದು ಸಿಬ್ಬಂದಿ ಕೆಲಸ ಮಾಡ್ತದ ಅಂತ ಹೇಳ್ತಾರ. ಎಲ್ಲಾನು ನಿಮ್ದು ಏನಪ್ಪಾ ಅಂತಂದ್ರ ಬೂದಿ ಮುಚ್ಚಿದ ಕೆಂಡ ಅದ. ಬಹುಶಃ ಏನಪ್ಪಾ ಅಂತಂದ್ರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿಗಳಿಗೆ ಸಹಕಾರಿ ಸಚಿವರಿಗೆ ಎಲ್ಲರಿಗೆ ಏನ್ ಮನವಿ ಮಾಡ್ಕೋತೀನಪ್ಪ ಅಂದ್ರೆ ಕೂಡಲೇ ಏನಪ್ಪಾ ಅಂತಂದ್ರ ಈ ಎರಡು ಸಿದ್ದಶ್ರೀ ಬ್ಯಾಂಕ್ ಹಾಗೂ ಈ ಇಥನಾಲ್ ಫ್ಯಾಕ್ಟರಿ ಯತ್ನಾಳ್ ಅವ್ರ ಹೆಸರಲ್ಲಿ ಏನಿರ್ತಕ್ಕಂಥ ಮಾಲೀಕತ್ವದಲ್ಲಿ ಎರಡನ್ನೂ ಏನಪ್ಪಾ ಅಂತಂದ್ರ ನೀವು ಕೂಡಲೇ ತನಿಖೆಗೆ ಮಾಡ್ಬೇಕಂತೇಳಿ ತಮ್ಮ ಮೂಲಕ ಏನಪ್ಪಾ ಅಂದ್ರೆ ಮಾಧ್ಯಮ ಮೂಲಕ ಎಲ್ಲ ಒಂದು ಅಧಿಕಾರಿ ವರ್ಗಕ್ಕ ಅದೇ ರೀತಿ ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರ ನಾ ಆಗ್ರಹ ಮಾಡ್ತೀನಿ. ಯಾಕಪ್ಪ ಅಂದ್ರ ಇವ್ರು ಮಾಡಿದ್ದೇ ಆದಲ್ಲಿ ಈ ರೀತಿ ಏನಾದ್ರೂ ಮೋಸ ಆಗಿದ್ದೇ ಆದಲ್ಲಿ, ಯಾಕಪ್ಪ ಅಂದ್ರೆ ಇವ್ರದ್ದೇನಪ್ಪಾ ಅಂದ್ರೆ ಒಂದು ಇದು ರಿಪೋರ್ಟ್ ಕಾರ್ಡ್ ಏನೈತಪ್ಪ ಅಂದ್ರ ಮಾನ್ಯ ಬಸವನಗೌಡ ಪಾಟೀಲ್ ಶಾಸಕರದ್ದು ಏನ ರಿಪೋರ್ಟ್ ಕಾರ್ಡ್ ಐತಪ್ಪ ಅಂದ್ರ ಶಿವಕರ್ ಸಕ್ಕರೆ ಕಾರ್ಖಾನೆ ಇವರು ಕೆಲವು ದಿನಗಳ ಹಿಂದೆ ತಗೊಂಡಿದ್ರು. ಅದರಲ್ಲಿನೂ ಇವ್ರು ಮಾಡಿ ಅದು ಪೂರಾ ಲಾಸ್ ಆಗಿದ್ದು. ಇದು ಪೂರಾ ಲಾಸ್ ಪಾರ್ಟಿ. ನಗರ ಶಾಸಕರ ಅಂತಂದ್ರೆ ಬಿಸ್ನೆಸ್ ದಲ್ಲಿ ಇರ್ತಕ್ಕಂಥ ಲಾಸ್ ಪಾರ್ಟಿಗೆ ರಾಜ್ಯದಲ್ಲೇ ಫೇಮಸ್ ಇವರು. ಅದರ ನಂತರ ಸಿದ್ಧದಾರ ಹಾಲ್ ಅಂತ ಮಾಡಿದ್ರು, ಅದನ್ನು ಎಮ್ಗಳು ಓಡೋದು. ಓಡಿ ಹೋಗುವಂತ ಪ್ರವೃತ್ತಿ ಇರ್ತಕ್ಕಂಥ ಶಾಸಕರು ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಇದೇ ಪ್ರವೃತ್ತಿ ಹೊಳ್ಳಿ ಆಯ್ತಪ್ಪ ಅಂದ್ರ ಆ ಸಿದ್ಧಶ್ರೀ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಡಿಪಾಸಿಟ್ರಿಗೆ ನೀವು ಏನ್ ಭರವಸೆ ಕೊಡೋರು? ಅಲ್ಲಿ ಇರ್ತಕ್ಕಂಥ ನಿರ್ದೇಶಕ ಮಂಡಳಿಗೆ ನಾವ್ ಏನ್ ಮನವಿ ಮಾಡ್ಕೋತೀನಪ್ಪ ಅಂತಂದ್ರ ಫೆಡರೇಷನ್ ಏನೈತಿ ಸೌಹಾರ್ದಗಳ ಫೆಡರೇಷನ್ ಏನೈತಿ ಅದನ್ನು ಬಹುಶಃ ಏನಪ್ಪಾ ಅಂದ್ರ ಮೀನಾಮೇಷ ಮಾಡ್ಲಿಕ್ಕತ್ತದ. ಯಾವುದೇ ರೀತಿಯಿಂದ ಅದಕ್ಕ ಮಲ್ಕೊಂಡದ ಅಂತೇಳಿ ಇವರಿಗೆ ಸಪೋರ್ಟ್ ಮಾಡ್ಲಿಕ್ಕತ್ತದ ಅಂತೇಳಿ ಈ ಒಂದ್ ಸಂದರ್ಭದಲ್ಲಿ ಹೇಳ್ತೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಪ್ಪ ಅಂತಂದ್ರ ಆ ಸಿದ್ಧಶ್ರೀ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ನಿರ್ದೇಶನ ಮಂಡಳಿಗಳು ತಮ್ಮ ಸ್ವಂತ ಆಸ್ತಿಯನ್ನ ಬಹಿರಂಗಪಡಿಸಬೇಕು. ಅದಕ್ಕೆ ಜಾಮೀನು ಅದನ್ನು ಇಲ್ಲೋ ನಾಳೆ ಹೆಚ್ಚು ಕಮ್ಮಿ ಏನ್ರಿ ಆದ್ರ ಅದಕ್ಕೆ ಯಾರು ಹೊಣೆಗಾರ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಉಳುಕಿರತಕ್ಕಂಥ ಸಚಿವರಿಗೆ ನಾನು ಮನವಿ ಮಾಡ್ಕೋತೀನಿ. ಜೊತೆಗೇನೆ ಏನಪ್ಪಾ ಅಂತಂದ್ರ ಇವರು ಸಿದ್ಧಶ್ರೀ ಆ ಎಥನಾಲ್ ಫ್ಯಾಕ್ಟ್ರಿಗೆ ಓಪನಿಂಗ್ ಆಗ್ಲಿ, ಸಿದ್ಧಶ್ರೀ ಬ್ಯಾಂಕಿನ ಒಂದು ಯಾವುದೇ ಒಂದು ಮೀಟಿಂಗ್ ಆಗ್ಲಿ, ಜನರಲ್ ಬಾಡಿ ಮೀಟಿಂಗ್ ಆಗ್ಲಿ, ಯಾವುದಕ್ಕೂ ಶ್ರೀರಾಮುಲು ಅವರನ್ನ ಬಳಸ್ಕೊಂಡಿದ್ರು ಇವರು ಉಪಾಧ್ಯಕ್ಷರು ಅಂತೇಳಿ. ಈಗ ಕೇವಲ ಅವರನ್ನ ಡೈರೆಕ್ಟರ್ ಆಗಿ ಮಾಡಿದ್ದಾರೆ. ಮತ್ತೆ ಈ ರೀತಿ ಇದ್ರಪ್ಪ ಅಂದ್ರ ಯಾವ್ದು ಪಾತ್ರ ಇಲ್ಲ. ಶ್ರೀರಾಮುಲು ಅವರು ಕೇವಲ ನಾಮಕವಾಸ್ತ ಬ್ಯಾಂಕಿಗೆ ಸಂಬಂಧ ಅದಾರ. ಅದೇ ರೀತಿ ಇಥನಾಲ್ ಫ್ಯಾಕ್ಟ್ರಿಗೆ ಅಂತೂ ಅವ್ರು ಬಂದೇ ಇಲ್ಲ, ಓಪನಿಂಗ್ಗೂ ಬಂದಿಲ್ಲ, ಎದಕ್ಕೂ ಬಂದಿಲ್ಲ. ಮತ್ ಇಷ್ಟೆಲ್ಲಾನು ಇದ್ದಾಗೂ ಸಹಿತ ಶಾಸಕರಿಗೆ ಏನಪ್ಪಾ ಅಂತಂದ್ರ ಈ ಮಾಧ್ಯಮ ಮುಖಾಂತರ ನಾ ಒಂದು ಪ್ರಶ್ನೆ ಮಾಡ್ತೀನಿ. ನಿಮ್ಗೆ ಸ್ವಾಭಿಮಾನ ಪ್ರತಿಷ್ಠೆ ಜೊತೆಗೆ ನೀವೇನು ಪ್ರಭಾವಿ ನಾಯಕರು ಅಂತ ಹೇಳ್ತೀರಿ. ನಾನು ಕೇಂದ್ರ ಮಂತ್ರಿ ಇದೀನಿ, ನನಗೆ 10 ಸಂಘ ಸಂಸ್ಥೆಗಳು ಬೆಳೆಸೀನಿ, ಸಿದ್ದೇಶ್ವರ ಸಂಸ್ಥಾನ ಎಲ್ಲ ಕೂಡ 1 ಲಕ್ಷ ಗಟ್ಲೆ ಇದ್ದಿದ್ದು ಕೋಟಿ ಗಟ್ಲೆ ಮಾಡಿದೀನಿ, ಅನುಭವ ನನಗೆ ಅಷ್ಟದ. ಮತ್ತು ನಾನು ಎಲ್ಲಾ ರೀತಿಯಿಂದ ಒಂದು ವಯಸ್ಸಿನ ಮುಖಾಂತರ ನೋಡಿದ್ರೆ ನಿಮಗೆ ಬಹಳ ವಯಸ್ಸಾಗ್ಯಾವ, ಆದ್ರೆ ಅನುಭವ ನನಗೆ ಎಲ್ಲಿ ಕಾಣಿಸ್ತಾ ಇಲ್ಲ. ನೀವು ಇಷ್ಟೆಲ್ಲ ಆದಾಗಿ ಸಹಿತ ನಾಳೆ ಏನಾದ್ರೂ ಆ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಡಿಪಾಸಿಟರಿಗಳಿಗೆ ಯಾವ ಭರವಸೆ ಕೊಡ್ತೀರಿ? ಕೇವಲ ಏನಾಯ್ತಂದ್ರೆ ಶ್ರೀರಾಮುಲು ಅವರು ಹೊತ್ಕೊಳ್ಳೆ ಹೊಣೆಗಾರಿಕೆಯನ್ನು ತೋರ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಡೈರೆಕ್ಟರ್ಗಳದ್ದು ಅದು ಏನೈತಪ್ಪ ಅಂದ್ರೆ ಕ್ಲಿಯರ್ ಇಲ್ಲ. ನಾಳೆ ಯಾರು ಹೊಣೆಗಾರಿಕರು? ಪೂರ ಸಂಪೂರ್ಣ ನಾಳೆ ಏನ್ರಿ ಹೆಚ್ಚು ಕಮ್ಮಿ ಆಗಿ ಒಂದು ಆರ್ಥಿಕ ದುಸ್ಥಿತಿಗೆ ಏನ್ ಸಿದ್ದೇಶ್ವರ ಬ್ಯಾಂಕ್ ಅನ್ನು ಸೂಪರ್ಸೀಡ್ ಮಾಡಿದ್ರಿ ಒಂದು ಹಳೆ ಕಾಲದಲ್ಲಿ, ಅದೇ ರೀತಿ ಏನಾದ್ರೂ ಆಗಿದ್ರೆ ಅದಕ್ಕೆ ಹೊಣೆಗಾರಿಕೆ ಸಂಪೂರ್ಣ ತಾವೇನಾ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಬಹಿರಂಗ ಪಡಿಸಬೇಕು. ತಮ್ಮ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಮೂಲಕ ತಾವು ಉಳಿಸ್ಕೋಬೇಕು. ಮತ್ ಜೊತೆಗೇನೆ ಏನಪ್ಪಾ ಅಂತಂದ್ರ ಮಾನ್ಯ ಶಾಸಕರ ನಿಮ್ ಮೇಲೆ ಏನಪ್ಪಾ ಅಂತಂದ್ರ ಬಹಳ ಭರವಸೆ ಇಟ್ಟಿರ್ತಕ್ಕಂಥ ವಿಜಯಪುರ ನಗರದ ಜನತೆ ಏನಪ್ಪಾ ಅಂದ್ರೆ ನಿಮ್ಮ ಮುಖ ನೋಡಿ ನೀವೇನೋ ಒಂದು ಪ್ರಭಾವಿ ನಾಯಕರದಿರಿ ಅಂತೇಳಿ ಮಹಾನಗರ ಪಾಲಿಕೆಯಲ್ಲಿ ನಿಮಗೆ ಏನಪ್ಪಾ ಅಂತಂದ್ರ ಕೆಲವೊಂದು ಪಾಲಿಕೆ ಸದಸ್ಯರು ಆರಿಸಿ ಕಳಿಸ್ಕೊಟ್ರು. ತಮ್ಮ ಮುಖ ನೋಡಿನೋ ಏನೋ ಪಕ್ಷದ ಮುಖ ನೋಡಿನೋ ಕೆಲವೊಮ್ಮೆ ಮಾಡಿಕೊಟ್ರು. ಅದನ್ನ ಯಾವ ಪುರುಷಾರ್ಥಕ್ಕೆ ನೀವು ಇಟ್ಕೊಂಡ್ರಿ? ಅತಿ ಹೆಚ್ಚು ಬಿಜೆಪಿ ನಗರ ಪಾಲಿಕೆ ಸದಸ್ಯರು ಆರಿಸಿ ಬಂದ್ರು ಸಹಿತ ಮಹಾನಗರ ಪಾಲಿಕೆ ಕೈ ಹಿಡಿಯುವಂತ ಮೇಯರ್ ಆಗಲಿ ಉಪಮೇಯರ್ ಆಗಲಿ 2 ಕ್ಷೇತ್ರ ಮಾಡ್ಲಿಕ್ಕೆ ನಿಮ್ ಕಡೆ ಸಾಧ್ಯನೇ ಆಗ್ಲಿಲ್ಲ. ತಮ್ಮ ಹೊಂದಾಣಿಕೆ ಇರ್ತಕ್ಕಂಥದ್ರಿಂದ ಇಡೀ ರಾಜ್ಯ ಸರ್ಕಾರ ತಮ್ದು ಏನು ಹಳಿ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಪೆಟ್ಟು ಬಿದ್ದು ನೆಲಗುದಿಗೆ ಬಿದ್ದಿರ್ತಕ್ಕಂಥದ್ದು ತಮ್ಮ ಪುರುಷಾರ್ಥ ಏನು? ನನಗೇನ್ ಅನಿಸ್ತದಪ್ಪ ಅಂದ್ರೆ ತಮ್ಮಲ್ಲಿರ್ತಕ್ಕಂಥ ಏನು ಬಹುರೂಪಿ ಏನದಾವಲ್ಲ, ನಾನು ಎಲ್ಲಾನು ಫ್ಯಾಕ್ಟ್ರಿನೂ ಮಾಡ್ತೀನಿ, ಮೆಡಿಕಲ್ ಮಾಡ್ತೀನಿ, JSS ಆಸ್ಪತ್ರೆ ತೆಗಿತೀನಿ, ಇಡೀ ಏರಿಯಾಕ್ನು ಲ್ಯಾಬ್ಗಳು ತೆಗಿತೀನಿ, ಮತ್ ನಾನು ವಿಭೂತಿ ಮಾಡ್ತೀನಿ, ಗೋಶಾಲೆ ಮಾಡ್ತೀನಿ, ಮತ್ ಶುಗರ್ ಫ್ಯಾಕ್ಟ್ರಿ ಮಾಡ್ತೀನಿ ಅನ್ನೋಂಥದ್ದು. ಬಹುಶಃ ನೀವು ಬಿಸ್ನೆಸ್ ಅಲ್ಲಿ ಬಹಳ ಏನಪ್ಪಾ ಅಂತಂದ್ರೆ ಹಿಂದದಿರಿ, ನಿಮ್ಗೆ ಯಾವುದೇ ರೀತಿಯಿಂದ ಇದ್ರೊಳಗ ಯಶಸ್ಸಿಲ್ಲ. ಅದಕ್ಕೆ ನಿಮ್ಮ ಒಂದು ಏನಪ್ಪಾ ಅಂದ್ರೆ ನೀವು ಕೆಲವೊಂದು ವೇದಿಕೆ ಮುಖಾಂತರ ಹೇಳ್ತೀರಿ ನನಗೇನು ಕಮ್ಮಿ ಇಲ್ಲ, ನಾ ಎಲ್ಲ ಅನುಭವಿಸೀನಿ, ನನಗೆ ದೇವ್ರ ಅಷ್ಟೈಶ್ವರ್ಯ ಕೊಟ್ಟಾನ, ಶಾಣೆ ಮಕ್ಕಳು ಕೊಟ್ಟಾನ. ಸರ ನಿಮಗೆ ಎಲ್ಲರೂ ಅದಾವ್ರಿ,
ನಿಮಗೆಲ್ಲಾನು ಅದ ನಿಮಗೆಲ್ಲಾನು ಇದ್ದಿದ್ದನ್ನ ನೀವೇನಪ್ಪಾ ಅಂದ್ರೆ ಏನೋ ನಾಳೆ ಬಚಾವ್ ಆಗ್ಬಹುದು ನಿಮ್ ಕಡೆ ಐತೆ ಅಂತೇಳಿ. ರೈತರ ದುಡ್ಡು, ಸಾರ್ವಜನಿಕರ ದುಡ್ಡು, ಸಾರ್ವಜನಿಕರ ಹಿತಾಸಕ್ತಿ, ನಂಬಿಕೆ, ನಿಮ್ಮಲ್ಲಿರ್ತಕ್ಕಂಥ ಅಪಾರ ನಂಬಿಕೆ ಇತ್ತು ವಿಜಯಪುರ ನಗರದಲ್ಲಿ, ರಾಜ್ಯದಲ್ಲಿ. ನೀವೇ ಒಂದು ಸೂಪರ್ ಸ್ಟಾರ್ ಕ್ಯಾಂಪೇನರ್ ಅಂತ ಹೇಳ್ಕೊಳ್ಳುವಂತ ತಿರುಗಾಡ್ತಿರ್ತೀರಿ. ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗಾದ್ರೂ ನೀವು ಒಂದ್ ಸ್ವಲ್ಪ ಏನಾದ್ರೂ ಪರಿ ಇರ್ಬೇಕಲ್ಲ, ಅದಕ್ಕಾರ ನ್ಯಾಯ ಕೊಡುವಂಥದ್ದು ಆಗ್ಬೇಕಲ್ಲ. ಕೇವಲ ನಿಮ್ಮಷ್ಟಕ್ಕೆ ನೀವೇ ಇಂದ್ರ ಚಂದ್ರ ಹೊಗಳ್ಕೊಂಡ್ರೆ ಆಗಂಗಿಲ್ಲ. ದಯವಿಟ್ಟು ಏನಪ್ಪಾ ಅಂದ್ರ ಜನರು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಯನ್ನು ಉಳಿಸ್ಕೋರಿ. ಕೇವಲ ಏನಪ್ಪಾ ಅಂತಂದ್ರ ಪ್ರಚಾರಕ್ಕೆ ಸೀಮಿತ ಆಗಬೇಡ್ರಿ. ಸ್ಟಾರ್ ಕ್ಯಾಂಪೇನರ್ನು ಮಾಡಿ ನೋಡಿದ್ರು ನಿಮಗೆ ಪಕ್ಷ. ಆ ಸ್ಟಾರ್ ಕ್ಯಾಂಪೇನರ್ ನಲ್ಲಿ ನೀವು ಹೋಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಯಾರೂ ಬರ್ಲಿಲ್ಲ, ಒಬ್ರು ಆರಿಸಿ ಬರ್ಲಿಲ್ಲ. ಅಂತದನ್ನ ನೋಡಿ ನಿಮ್ಗೆ ಏನಪ್ಪಾ ಅಂತಂದ್ರ ಮೊನ್ನೆ ದಿನಗಳಲ್ಲಿ ತಮ್ಮ ಪಕ್ಷದಲ್ಲೇ ಇರ್ತಕ್ಕಂಥ ಜವಾಬ್ದಾರಿ ಒಳಗ ಎಲ್ಲಿ ಜೋಡಿಸ್ಕೊಂಡಿಲ್ಲ. ಇಲ್ಲಿವರೆಗೂ ಸ್ಟಾರ್ ಪ್ರಚಾರಕ್ರಿ. ನಿಮ್ಮಲ್ಲಿ ಏನಾದ್ರೂ ಅಸ್ತಿತ್ವ ಬೇಕಲ್ಲ. ಎಲ್ಲಿ ಅದು ನಿಮ್ ಪ್ರತಿಷ್ಠೆ, ಎಲ್ಲಿ ಅದು ನಿಮ್ ಶಾಣೆತನ, ಎಲ್ಲಿ ಅದು ನಿಮ್ಮ ಅನುಭವ, ಎಲ್ಲಾದ್ರೂ ಅದ? ಏನೂ ಇಲ್ಲ. ಕೇವಲ ಏನಪ್ಪಾ ಅಂತಂದ್ರ ಜಿಲ್ಲೆಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದು, ಪಕ್ಷವನ್ನ ನೆಲೆಗುದಿಗೆ ಹೊಡೆಯುದು, ಜೊತೆಗೆ ಏನಪ್ಪಾ ಅಂದ್ರ ಕಾರ್ಯಕರ್ತರನ್ನ ಏನಪ್ಪಾ ಅಂತಂದ್ರ ಸಂಪೂರ್ಣ ಕಗ್ಗೊಲೆ ಮಾಡ್ಲಿಕ್ಕತ್ತೀರಿ. ಜಿಲ್ಲೆಯಲ್ಲಿ ಸಂಘಟನೆ ಇಲ್ಲ, ರಾಜ್ಯಕ್ಕೆ ಹೋಗಿ ಮುಖ್ಯಮಂತ್ರಿ ಆಗ್ಲಿಕ್ಕಂತ ಕನಸು ಕಟ್ಟಿದಿರಿ. ದಯವಿಟ್ಟು ಶಾಸಕರ ನಿಮಗ ಬಹುಶಃ ಏನದ ಅಂದ್ರೆ ಯಾವುದೇ ರೀತಿಯಿಂದ ಬುದ್ಧಿಗೆ ನಾಲಿಗೆ ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ಮ ಕಾರ್ಯಕ್ಕೆ ಲಿಂಕ್ ಇಲ್ಲ. ಮತ್ತು ಜೊತೆಗೆ ನಗರದಲ್ಲಿ ನೀವು ಕೇವಲ ಬರೀ ಏನಪ್ಪಾ ಅಂದ್ರೆ ನಿಮ್ಮ ಪ್ರತಿಷ್ಠೆಗೆ ನಿಮ್ಮ ಸ್ಥಾನಮಾನಕ್ಕೆ ಬೆನ್ನು ಹತ್ತೀರಿ. ಮೊನ್ನೆ ದಿನನೇ ನನಗೊಂದು ಕರೆ ಬಂದಿತ್ತು ವಿಜಯಪುರ ನಗರದಲ್ಲಿ. ಎಲ್ಲಪ್ಪಾ ಅಂದ್ರೆ ದರ್ಗಾದಲ್ಲಿ ಇರ್ತಕ್ಕಂಥ ಬಡಾವಣೆಗಳಿಗೆ 6 ದಿನಗಟ್ಲೆ ನೀರು ಬಂದಿಲ್ಲ ಅಂತ ಹೇಳಿ. ಮತ್ತು ಸ್ಥಳೀಯವಾಗಿ ಬಹಳ ಸಮಸ್ಯೆಗಳು ಅದಾವ. ಮತ್ತೆ ಇನ್ನೇನಪ್ಪಾ ಅಂತಂದ್ರೆ ಮೇಲಾಗಿ ಇನ್ನು ಮುಂದೆ ನೀರಿನ ಸಮಸ್ಯೆ ಯಾವ ರೀತಿ ಇದಪ್ಪ ಅಂದ್ರೆ ರಾಜ್ಯಕ್ಕೊಂದು ದೊಡ್ಡ ಕುತ್ತದ. ಅದನ್ನ ರಾಜ್ಯ ಸರ್ಕಾರ ಮಾಡ್ಲಿಕ್ಕತ್ತದ. ನೀವು ಶಾಸಕರು ಬಿಜೆಪಿದೇ ಇರ್ರಿ, ಕಾಂಗ್ರೆಸ್ದೇ ಇರ್ರಿ, JDS ದೇ ಇರ್ರಿ, ಎಲ್ಲಾ ಶಾಸಕರು ಕೂಡ ಏನಪ್ಪಾ ಅಂತಂದ್ರೆ ನೀರಿನ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಬೇಸಿಗೆ ಕಾಲದಲ್ಲಿ ನೀರಿನ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಅಂತವ್ರು ಯಾವ್ಕ್ರ ಬಗ್ಗೆನೂ ನೀವು ಚಕಾರನೇ ಎತ್ತಂಗಿಲ್ಲ. ರಾಜ್ಯದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಎಂದಾದ್ರೂ ನೀವು ಮಾತಾಡಿದಿರಿ? ಕೇವಲ ನಗ ಚಟಾಕೆ ಪ್ಲಸ್ ನಿಮ್ದು ಏನಪ್ಪಾ ಅಂದ್ರೆ ಡೊಂಗಿ ಹಿಂದುತ್ವದ ಭಾಷಣ. ಮಂದಿ ಬ್ಯಾಸರ ಆಗಿದ್ರಿ ಸರ್. ಇನ್ನೊಂದ್ ಸ್ವಲ್ಪ ಏನಪ್ಪಾ ಅಂದ್ರೆ 4 ವರ್ಷ ಅಧಿಕಾರದಾಗ ಅದಿರಿ, ಅದನ್ನ ಸದುಪಯೋಗ ಮಾಡ್ಕೋರಿ. ಕೇವಲ ಭಾಷಣಕ್ಕೆ ಸೀಮಿತ ಇರಬೇಡ್ರಿ. ನಿಮ್ದು ಏನಾದ್ರೂ ಕೊಡುಗೆ ಕೊಟ್ಟು ಹೋರಿ. ಇಷ್ಟು ದಿನ 20-30 ವರ್ಷದಿಂದ ನಿಮ್ದು ಏನೂ ಕೊಡುಗೆ ಇಲ್ಲ. ಈ ರೀತಿ ಮಾಡ್ಕೊಂತ ಹೋಗಿ ಕಿಶನ್ ಏನ್ ಸಾಧನೆ ಮಾಡೋರದಿರಿ? ದಯವಿಟ್ಟು ಶಾಸಕರಿಗೆ ಏನಾದ್ರೂ ಒಂದು ಏನಪ್ಪಾ ಅಂತಂದ್ರ ತಮ್ಮಲ್ಲಿ ಇನ್ನಾದ್ರೂ ಉಳಿದಿತ್ತಪ್ಪ ಅಂದ್ರೆ ಸಮಯ ಸದುಪಯೋಗ ಮಾಡ್ಕೊಂಡು ಸಾರ್ವಜನಿಕ ಒಂದು ಒಳ್ಳೆ ಕೆಲಸ ಮಾಡುವಂತ ಪ್ರವೃತ್ತಿ ಮಾಡ್ಕೋರಿ ಅಂತ ಹೇಳಿ ಮನವಿ ಮಾಡ್ಕೋತೀನಿ. ಜೊತೆಗೆ ಇಲ್ಲಿವರೆಗೆ ಏನಪ್ಪಾ ಅಂತಂದ್ರ ತಮ್ಮಲ್ಲಿ ಇರ್ತಕ್ಕಂಥ ಪಕ್ಷದ ಏನಾದ್ರೂ ನಿಮ್ ಮ್ಯಾಗ ವಿಶ್ವಾಸ ಇತ್ತಪ್ಪ ಅಂದ್ರೆ ಅದು ಕಿಂಚಿತ್ತೂ ಇಲ್ಲ. ಕೇವಲ ನೀವೇನಪ್ಪಾ ಅಂದ್ರೆ ನನಗೆ ಹೈಕಮಾಂಡ್ ಕರೆದ ಇಲ್ಲಿ ಕರೆದದು ಎಲ್ಲಿ ಕರೆದಿಲ್ಲ, ಯಾವ್ದು ಪುರಾವೆ ಇಲ್ಲ. ಸುಮ್ಮನೆ ಏನಪ್ಪಾ ಅಂದ್ರೆ ಏನ್ ಮಾಡ್ತೀರಪ್ಪ ಅಂದ್ರೆ ನಿಮ್ ಕಡೆ ಒಂದು ಟ್ಯಾಟಿಕ್ಸ್ ಅದ. ಯಾವ ರೀತಿಯಪ್ಪ ಅಂತಂದ್ರ ನಿಮ್ ಮ್ಯಾಗ ಏನಾದ್ರೂ ಆರೋಪ ಬತ್ತಪ್ಪ ಅಂದ್ರ ತಮ್ಮ ಏನಪ್ಪಾ ಅಂತಂದ್ರ ತಮ್ಮ ಟ್ರಂಪ್ ಕಾರ್ಡ್ ಅದಾವ, ಕೆಲವೊಂದು ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತೀರಿ. ತಮ್ಮ ಮೇಲೆ ಬಂದಾಗ ಕೆಲವೊಂದು ಏನಾದ್ರೂ ಆತಂಕ ಬತ್ತಪ್ಪ ಅಂದ್ರೆ ತಮಗೆ ಎಲ್ಲಾದ್ರೂ ಪಕ್ಷದಿಂದ ಹೊರಗೆ ಉಚ್ಚಾಟನೆ ಮಾಡ್ತಾರತ್ತ ಬಂದಾಗ ಏನ್ ಮಾಡ್ತೀರಪ್ಪ ಅಂದ್ರೆ ಹಿಂದುತ್ವ ಒಂದು ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತೀರಿ. ಅವಾಗ ಹಿಂದೂಗಳು ಎಲ್ಲಾ ಕಾರ್ಯಕರ್ತರು ಎದ್ ನಿಂದಿರ್ಬೇಕು, ಶಾಸಕರಿಗೆ ಉಳಿಸ್ಕೋಬೇಕಂತೇಳಿ. ಕೆಲವೊಮ್ಮೆ ಏನ್ ಮಾಡ್ತೀರಪ್ಪ ಅಂತಂದ್ರೆ ತಮ್ಮ ಸಮುದಾಯದ 2A ಮೀಸಲಾತಿಗೆ ಬೆನ್ನ ಹತ್ತೀರಿ. ಅವಾಗ ಸಮುದಾಯ ನಿಂದಿರ್ಬೇಕು, ನನ್ ಸಮುದಾಯ ಆ ಸಮುದಾಯಕ್ಕಾದ್ರೂ ನ್ಯಾಯ ಕೊಡಿಸುವಂತ ಎಲ್ಲರೂ ಕೆಲಸ ಮಾಡಿರಿ, ತಮಗೆ ಬಳಸ್ಕೊಳಿಕತ್ತೀರಿ. ಇವತ್ತು ಆ ಶುಗರ್ ಫ್ಯಾಕ್ಟ್ರಿ ಬಂದ್ ಆದ ತಕ್ಷಣ ಮತ್ತೊಂದು ಸ್ಲೋಗನ್ ಚಾಲು ಮಾಡಿಬಿಟ್ರಿ. ನಾ ರೈತರಿಗೆ ಅಲ್ಲಿ ಏನಪ್ಪಾ ಅಂತ ಹಿಂದುಳಿದ ಒಂದು ಇದು ಐತಿ, ಜಿಲ್ಲೆ ಐತಿ, ಅಲ್ಲಿ ರೈತರಿಗೆ ಕಾರ್ಮಿಕರಿಗೆ ಕೆಲಸ ಕೊಡ್ಸೀನಿ, 25,000 ಸಂಖ್ಯೆ ಕೊಡ್ಸೀನಿ ಅಂತ ಹೇಳ್ದ. ಎಲ್ಲಾದ್ರೂ 25,000 ಸಂಖ್ಯೆ ನೀವು ಅಧಿಕೃತವಾಗಿ ನೀವು ಘೋಷಣೆ ಮಾಡಿ ನೋಡುನು, ಎಷ್ಟು ಸಿಬ್ಬಂದಿಗೆ ಅಲ್ಲಿ ಕೆಲಸ ಕೊಟ್ಟಿರಿ ಅಂತ ಹೇಳಿ. ಏನೂನೇ ಇಲ್ಲ. ಇವತ್ತೇನ್ ಮಾಡ್ತೀರಪ್ಪ ಅಂದ್ರೆ ನಿಮ್ದು ಹೊಸ ನಾಟಕ ಚಾಲು ಆಗ್ತದ ಇನ್ ಮ್ಯಾಗ. ಅಲ್ಲಿ ಕಾರ್ಯಕರ್ತರು ಸ್ಟ್ರೈಕ್ ಮಾಡುದು, ರೈತರು ಸ್ಟ್ರೈಕ್ ಮಾಡುದು, ಇಲ್ಲ ನಾವು ಫ್ಯಾಕ್ಟ್ರಿ ಬೇಕಾಗಿತ್ತು ಅಂತೇಳಿ ನಿಮ್ದೇ ಒಂದು ಏನಪ್ಪಾ ಅಂದ್ರೆ ಪೇಡ್ ಕಾರ್ಯಕರ್ತರಿಗೆ ಕೊಟ್ಟೇನಪ್ಪಾ ಅಂತಂದ್ರೆ ಅದನ್ನು ಸಮರ್ಥನೆ ಮಾಡ್ಕೋತೀರಿ. ನಿಮಗೆ ಯಾವಾಗ ಮತ್ತೆ ನಿಮ್ಮ ಸಿಬ್ಬಂದಿ ನಿಮ್ದು ಸಿದ್ಧಸಿರಿ ಸಿಬ್ಬಂದಿ ಒಳಗೆ ಒಬ್ರು ಆಡಳಿತ ಮಂಡಳಿಗೆ ಒಬ್ರಿಗೆ ಇಟ್ಟೇ ಬಿಟ್ರಿ. ವಿಜಯಪುರ ನಗರದಲ್ಲಿ ಅವ್ರು ಯಾವಾಗ ಏನಪ್ಪಾ ಅಂದ್ರೆ ಹಿಂದಿನ ಕಾಲದಲ್ಲಿ ಸುಮಾರು 10-15 ವರ್ಷ ಹಿಂದ ನಗರದಲ್ಲಿ ಏನಪ್ಪಾ ಅಂತಂದ್ರ ಏನಪ್ಪಾ ಅಂದ್ರೆ ರಸ್ತೆ ಮಧ್ಯದಲ್ಲಿ ಸಸಿ ನೆಡ್ತಿದ್ರು. ಅವ್ರು ಸಸಿ ನೆಟ್ಟಿಕಿಸಿಂದ ಏನಪ್ಪಾ ಅಂತಂದ್ರ ಎಲ್ಲೈತಪ್ಪ ಅಭಿವೃದ್ಧಿ ಅಂತ ಪ್ರಶ್ನೆ ಕೇಳ್ತಿದ್ರು. ವಾರಕ್ಕೊಂದು ಪ್ರಶ್ನೆ ಐತೆ, ಎಲ್ಲದ್ರಿ ಸಾಹೇಬ್ರ? ವಾರಕ್ಕೊಂದು ಪ್ರಶ್ನೆ ಮಾಡಲ್ಲ ಶಾಸಕರಿಗೆ. ಶಾಸಕರು ಏನಪ್ಪಾ ಅಂತಂದ್ರ ಪೇಡ್ ಒಂದು ಸಿಬ್ಬಂದಿ ಇಟ್ಕೊಂಡು ಏನಪ್ಪಾ ಅಂತಂದ್ರ ತಮಗ್ ಯಾವಾಗ ಮನ್ಸಿಗೆ ಕೆಲವೊಂದು ಪದಚ್ಯುತಿ ತಮ್ಮ ಸಿಬ್ಬಂದಿಗಳನ್ನ ಕಳಿಸಿನಪ್ಪ ಅಂದ್ರೆ ರಾಜಕೀಯ ಮಾಡ್ತೀರಿ. ಇಲ್ಲಪ್ಪ ಅಂದ್ರೆ ನೇರ ಆ ಸಿಬ್ಬಂದಿಗೆ ಹೊರಗೆ ಕಳಿಸಿ ಪಾರ್ಟಿ ಒಂದು ಜವಾಬ್ದಾರಿ ಕೊಡ್ರಲ್ಲ. ಒಂದ್ ಸಂಘಟನೆ ಅಂತ ಇಟ್ಕೊಂಡ್ರಿ, ವಿವೇಕಾನಂದ ಸಂಘಟನೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದ್ರು. ಆ ಪುಣ್ಯಾತ್ಮರ ಹೆಸರು ತೋಳಿಕರ ನಿಮ್ಗೆ ವಿಚಾರ ಬೇಕಲ್ಲ. ಕೇವಲ ಒಬ್ಬರೇ ಅದಕ್ಕೆ ರಾಜ್ಯಾಧ್ಯಕ್ಷ, ಒಬ್ಬರೇ ಕಾರ್ಯದರ್ಶಿ ಆಯ್ಕೆಸಿಂದ ಏನಪ್ಪಾ ಅಂದ್ರೆ ಕೇವಲ ಬಸವನಗೌಡ ಪಾಟೀಲ್ ಹಿಂಬಾಲಕರು ನಿಮ್ದು ಯಾವ್ದಾದ್ರು ಏನಾದ್ರು ಬ್ಯಾನರ್ ಹರಿದ್ರೆ ಹರಿದ್ರ ನಿಮಗೆ ಏನಾದ್ರು ಆರೋಪ ಮಾಡಿದಾಗ ಅಂತ ಸಿಬ್ಬಂದಿ ಎದ್ದು ಬಂದ ಚಂದ
ಒಂದು ಪ್ರತಿಭಟನೆ ಮಾಡೋದು, ಅದಕ್ಕೊಂದು ಹೇಳಿಕೆ ಕೊಡ್ತಾರೆ. ಯಾಕ ಈಗಿಲ್ಲ ಸಾರ್ವಜನಿಕವಾಗಿ ಎಲ್ಲಿ ನೀರ್ ತಲುಪ್ತಾ ಇಲ್ಲ, ಎಲ್ಲಿ ತೊಂದರೆಗಳದಾವ ಅಲ್ಲಿ ಕಳ್ಸಲ್ಲ ಮಾಡ್ಲಿ. ವಾರಕ್ಕೊಂದು ಪ್ರಶ್ನೆ ನಿಮ್ ಮ್ಯಾಗ್ನು ಕೇವಲ ಮತ್ತೊಬ್ಬರ ಮ್ಯಾಗ ಆರೋಪ ಮಾಡೋದು. ಮತ್ತೆ ಶಾಸಕರ ನಿಮ್ ಚಾಳಿ ಏನದ ಇದು? ನೀವು ಮಾಡಿದ್ರ ಆಚಾರ, ಮತ್ತೊಬ್ಬ ಮಾಡಿದ್ರ ಅನಾಚಾರ ಅಲ್ರಿ. ನೀವು ಏನ್ ಮಾಡ್ಲಿಕ್ಕೆ ಹೊಂಟಿರಿ ಹೇಳ್ರಿ? ಇವನ್ ಜಲಮಂಡಲ ವಾಯುಮಂಡಲಿ ಒಂದು ಇವತ್ತು ನಿಮ್ಗೆ ಆರೋಪ ಮಾಡಿ ಇವತ್ತು ನಿಮ್ದು ಏನೂ ಇಲ್ಲಪ್ಪ ಅಂದ್ರೆ ಬ್ಯಾಂಕ್ ಮುಚ್ಚೋದು ಎಷ್ಟು ಅಸಹ್ಯ ರೀ. ಭಾಳ ಅಸಹ್ಯ ಅನಿಸ್ತದೆ ನನಗರೆ, ಭಾಳ ಅಸಹ್ಯ ಅನಿಸ್ತದೆ. ಯಾಕಪ್ಪ ಅಂದ್ರೆ ನೀವು ಪ್ರಜಾಪ್ರಭುತ್ವದಲ್ಲಿ ಒಂದು ಶಾಸಕ ಸ್ಥಾನವನ್ನ ಸ್ವೀಕಾರ ಮಾಡಿ, ಪ್ರಮಾಣ ವಚನ ಸ್ವೀಕಾರ ಮಾಡಿ, ಇಡೀ ನಮ್ಮ ರಾಜ್ಯದ ಒಂದು ನೀವು ಪ್ರತಿಷ್ಠೆ, ನಿಮ್ಮಂತವ್ರು ಒಂದು ಆರೋಪದೊಳಗ ನಿಮ್ ಫ್ಯಾಕ್ಟರಿ ಬಂದ್ ಆಗ್ಯದ ಅಂತದ್ದು ಇವತ್ತು ಎಲ್ಲಾ ಮಾಧ್ಯಮ ಮುಖಾಂತರ ರಾಜ್ಯಕ್ಕೆ ಎಷ್ಟು ಅಸಹ್ಯ ಅನಿಸ್ತಕ್ಕಂಥದ. ನಿಮ್ಮ ಅಭಿಮಾನಿಗಳಿಗೆ ಎಷ್ಟು ಇವತ್ತು ನೋಡ್ರಿ ಯಾರಾದ್ರೂ ತಿರುಗಾಡ್ಬೇಕಂದ್ರೆ ಎಷ್ಟು ಅಸಹ್ಯ ಅನಿಸ್ತದ. ಏನ್ರಿ ನಿಮ್ ಶಾಸಕರ ಫ್ಯಾಕ್ಟರಿ ಬಂದ್ ಆಗ್ಯದ ಅಂದ್ರೆ ಏನ್ ಉತ್ತರ ಕೊಡ್ಬೇಕು ಅವ್ರು? ದಯವಿಟ್ಟು ಅವ್ರು ಉತ್ತರ ಕೊಡೋಕ್ಕಿಂತ ಮುಂಚಿತವಾಗಿ ಅವ್ರ ಮ್ಯಾಗ ಏನೋ ಒಂದು ಮುಜುಗರ ಆಗೋಕ್ಕಿಂತ ಮುಂಚಿತವಾಗಿ ನೀವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಬಹಿರಂಗ ಪಡಿಸ್ಬೇಕು. ಮತ್ ಜೊತೆಗೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಏನಂತ ಸ್ವಾಮಿ ನಿಷ್ಠೆ ಇರೋದ್ರ ಏನದ, ನಿಮ್ ಪಕ್ಷ ನಿಷ್ಠೆ ಎಲ್ಲದ ನೀವು. ಮತ್ ಇದ್ರ ಜೊತೆಗೇನೆ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಇಲ್ಲ ನಾವು ಪೂರಾ ಭಾರತೀಯ ಜನತಾ ಪಕ್ಷದ ಪರವಾಗಿದ್ದೀನಿ ಅಂತ ಹೇಳಿ ಚಂದ ಎಲ್ಲಾದ್ರೂ ಒಂದು ಏನಾದ್ರು ಸಾಕ್ಷಿ ಅದ? ಇಡೀ ಜಿಲ್ಲಾದಲ್ಲಿ ಕೇವಲ ಒಬ್ಬರೇ ಶಾಸಕರು ಆರಿಸಿ ಬಂದಿರಿ. ಎಷ್ಟು ಹೊಂದಾಣಿಕೆ ಅದ ಇದ್ರೊಳಗ? ಸಂಪೂರ್ಣವಾಗಿ ಹೊಂದಾಣಿಕೆ ಇರ್ತಕ್ಕಂಥ ತಾವು ಇಲ್ಲಪ್ಪ ನಾವು ಹೊಂದಾಣಿಕೆ ಇಲ್ಲಪ್ಪ ಅಂದ್ರೆ ವಿಜಯಪುರ ನಗರಕ್ಕೆ ಹತ್ತಿರತಕ್ಕಂಥ ವಾಗೋಬಾಯಿ ದೇವ್ರ ಗುಡಿ ಅದ. ಆ ದೇವ್ರ ಗುಡಿಯಲ್ಲಿ ಏನಪ್ಪಾ ಅಂದ್ರೆ ನೀವು ನೀರ್ ಹಾಕೊಂಡು ಬರ್ರಿ, ನಾನು ನೀರ್ ಹಾಕೊಂಡು ಬರ್ತೀನಿ. ನಾ ಖಡಾಖಂಡಿತವಾಗಿ ಹೇಳ್ತೀನಿ, ನೀವು ಯಾವುದೇ ರೀತಿಯಿಂದ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಅಂತೇಳಿ ನಾನ್ ನೀರ್ ಹಾಕೊಂಡು ಗುಡಿ ಒಳಗೆ ಹೋಗ್ತೀನಿ. ನೀವು ಏನಾದ್ರೂ ಇಲ್ಲ ನಾ ಪಕ್ಷದ ಪರವಾಗಿ ಎಲ್ಲಾ 8 ಕ್ಷೇತ್ರ ತಿರುಗಾಡಿನ ಪ್ರಾಮಾಣಿಕವಾಗಿ, ಸ್ಪೆಷಲಿ ಬಬಲೇಶ್ವರದಲ್ಲೂ ನೀವು ಯಾವ ರೀತಿ ಮಾಡಿರೋ ಅಂದ್ರೆ ಶಾಸಕರು ಅವ್ರ ಮುಖಂಡರು ಏನ ಸೋತಿದಾರ ಅವರು ಹಂಚ್ಕೊಂಡಿದ್ದಾರೆ. ನೀವು ಎಲ್ಲಾ ಒಂದು 8 ಕ್ಷೇತ್ರಗಳನ್ನೇ ಪ್ರಾಮಾಣಿಕವಾಗಿ ಬಿಜೆಪಿ ಕಾರ್ಯ ಮಾಡಿದೀನಿ, ಬಿಜೆಪಿ ಆರ್ಸಿ ಬರ್ಲಿಕ್ಕೆ ಶ್ರಮ ವಹಿಸಿನ ಅಂತೇಳಿ ವಾಗೋಬಾಯಿ ಗುಡಿ ಒಳಗೆ ನೀರ್ ಹಾಕೊಂಡು ನೀವು ಹೋಗ್ರಿ, ಒಂದು ದಿನ ನಿಗದಿ ಮಾಡ್ರಿ, ನಾನು ಬರ್ತೀನಿ, ನಾನು ನೀರ್ ಹಾಕೊಂಡು ಹೋಗ್ತೀನಿ. ನೀವು ಯಾವುದೇ ರೀತಿಯಿಂದ ನಾನು ಯಾಕಂದ್ರೆ ಪೂರ್ವಿ ಏನಪ್ಪಾ ಅಂದ್ರೆ ವಿಜಯಪುರ ನಗರ ಮಂಡಲದ ಯುವಮೋರ್ಚಾ ಅಧ್ಯಕ್ಷ ಇದೆ ಬಿಜೆಪಿದು. ಪ್ರಾಮಾಣಿಕವಾಗಿದ್ದಾಗ 2018 ಟಿಕೆಟ್ ನಮಗೆ ಮಾನ್ಯ ಮಾಜಿ ಸಚಿವರಾದ ಅಪ್ಪು ಪಟ್ಟಣ ಶೆಟ್ಟಿ ಅವ್ರು ತಪ್ಪದ ತಿಳಿಸಿ ನಮ್ಮ ಮನಸ್ಸಿಗೆ ನೋವು ಆದಾಗ ನಾವೇನ್ ಮಾಡಿದೇವಪ್ಪ ಅಂತಂದ್ರೆ ನಾವು ಪಕ್ಷ ವಿರೋಧಿ ಮಾಡ್ಲಿಲ್ಲ. ಪಕ್ಷ ಏನ್ ಕೊಡ್ತಪ್ಪ ಅಂದ್ರೆ ಇಲ್ಲ ನೀವು ಬೇರೆ ಜವಾಬ್ದಾರಿ ತಗೋ ಅಂದಾಗ ನಾವು 4 ಕ್ಷೇತ್ರ ಮಾನ್ಯ ಗೋಪಾಲ್ ಕಾರಜೋಳ ಅವ್ರದ್ದು ಇಲೆಕ್ಷನ್ ಮಾಡಿವಿ. ಈ ರೀತಿ ನಿಮ್ಗೆ ಆಗ್ಲಿಲ್ಲಪ್ಪ ಅಂದ್ರೆ ನೀವು ಹೋಗೋದ್ ಬಿಡ್ಬೇಕು. ಆದ್ರೆ ಅನ್ಯಾಯ ಮಾಡಿ ಎಲ್ಲಿ ನೀವು ಪಕ್ಷ ನಿಷ್ಠೆ ತೋರಿಸ್ತೀರಿ? ಎಲ್ಲಾ ಕಡೆ ಹೋಗಿ ಏನಪ್ಪಾ ಅಂತಂದ್ರೆ ನೀವೇನಪ್ಪಾ ಅಂದ್ರೆ ಅನ್ಯಾಯ ಮಾಡುವ ಮುಖಾಂತರ ಪಕ್ಷ ನಮಗೇನಪ್ಪಾ ಅಂದ್ರೆ ಜನ ಸುಮ್ ಬಿಡಂಗಿಲ್ಲ. ಮುಂದಿನ ನಿರ್ಮಾಣ ತಕ್ಕ ಉತ್ತರ ಕೊಡ್ತದ. ನಿಮ್ಮ ಕೊನೆಗಳಲ್ಲಿ ಇರ್ತಕ್ಕಂಥ ಒಂದು ಏನಪ್ಪಾ ಅಂತ ಪ್ರಬುದ್ಧ ರಾಜಕಾರಣ, ಸತ್ಯ ರಾಜಕಾರಣ ಮತ್ತು ರಾಮರಾಜ್ಯ ಪ್ರಾರಂಭ ಆಗ್ಯದ. ದಯವಿಟ್ಟು ಈ ರಾಮರಾಜ್ಯ ಪ್ರಾರಂಭದೊಳಗೆ ತಮ್ಮಂತ ಏನಪ್ಪಾ ಅಂದ್ರ ಈ ಒಂದು ಅಸಹ್ಯಕರ ರಾಜಕಾರಣ ಜನರಿಗೆ ಬೇಡಾಗ್ಯದ. ಅದಕ್ಕೆ ಇನ್ನು ಮುಂದೆ ಏನಾದ್ರು ಇದ್ರೆ ಒಳ್ಳೆ ರಾಜಕಾರಣ ಅಲ್ಲಿ. ರಾಮರಾಜ್ಯಕ್ಕೆ ಎಲ್ಲರೂ ಯಾವ ರೀತಿ ಬೆನ್ ಹತ್ತಿದ್ದಾರೆ. ನಾನು ಮೊನ್ನೆ ದಿನ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೆ. ತಂದೆ ತಾಯಿಯ ಪಾದ ಪೂಜೆ ಮಾಡುವ ಮುಖಾಂತರ ಒಂದ್ ಏನಪ್ಪಾ ಅಂತಂದ್ರ ರಾಮರಾಜ್ಯಕ್ಕೆ ಅಡಿ ಆಗ್ಬೇಕಂತೇಳಿ. ಕೇವಲ ರಾಮರಾಜ್ಯ ಅಂತಂದ್ರೆ ನಾವು ಬರೇ ಘೋಷಣೆ ಹಾಕೋದಾಗ್ಲಿ, ಮಂತ್ರದ ಪಠನೆ ಆಗೋದಾಗ್ಲಿ ಮಾಡಬಾರ್ದು. ರಾಮ ದೇವರ ಏನಪ್ಪಾ ಅಂತಂದ್ರ ನಡೆ ಏನದಲ್ಲ, ಅವ್ರ ಆಚಾರ ಏನದಲ್ಲ, ವಿಚಾರ ಏನದಲ್ಲ, ನಾವು ಅಳವಡಿಸ್ಕೋಬೇಕನ್ನಂತ ಒಂದು ನಿಟ್ಟಿನಲ್ಲಿ ರಾಜ್ಯ ಪ್ರಾರಂಭ ಆಗ್ಯದ. ಇಂಥ ರಾಮರಾಜ್ಯದೊಳಗೆ ಈ ದುಷ್ಟ ರಾಜಕಾರಣ ಏನದ, ಇಂಥ ಒಂದು ಕೆಲವೊಂದು ಮೋಸಗಾರಿಕೆ ರಾಜಕಾರಣ, ಒಂದು ಹೊಂದಾಣಿಕೆ ರಾಜಕಾರಣ ನಡೆಯಂಗಿಲ್ಲ. ಇನ್ನು ಎಲ್ಲಾ ಪಕ್ಷದೊಳಗೆ ಏನಪ್ಪಾ ಆಕತ್ತಂದ್ರ ರಾಮನ ಒಂದು ಆದರ್ಶನ ಪಾಲನೆ ಆಗುವ ಮುಖಾಂತರ ದೇಶಕ್ಕೆ, ಇಡೀ ವಿಶ್ವಕ್ಕೆ ಭಾರತ ದೇಶದ ಕೊಡುಗೆ ಕೊಡುವಂತ ಒಂದು ಸಂದರ್ಭದೊಳಗ ತಾವೆಲ್ಲ ಇಂಥ ಒಂದು ಈ ವಿಚಾರದಿಂದ ಹಿಂದೆ ಸರಿಬೇಕು, ಒಳ್ಳೆ ರಾಜಕಾರಣ ಆಗ್ಬೇಕು. ಶಾಸಕರ ಕೂಡಲೇ ಏನಪ್ಪಾ ಅಂತಂದ್ರ ತಾವೇನದ ಇಂಥವೆಲ್ಲ ಒಂದು ಒಳ್ಳೆ ಒಂದು ವಿಚಾರ ಇಟ್ಕೊಂಡು ರಾಜಕಾರಣ ಮಾಡ್ರಿ. ಮತ್ತೆ ಕೂಡಲೇ ಏನಪ್ಪಾ ಅಂತಂದ್ರ ಆ ಶುಗರ್ ಫ್ಯಾಕ್ಟ್ರಿ ಏನದ ತಾವು ಪರವಾನಿಗೆ ತಗೊಂಡಿದ್ದೆ ಪಕ್ಷದಲ್ಲಿ ತಮ್ದು ಏನಾದ್ರು ಕಾಗದ ಪತ್ರ ನಿಮ್ ಕಡೆ ಇದ್ದು ಅಪ್ಪ ಅಂದ್ರೆ ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡಿದ್ರಪ್ಪ ಅಂತಂದ್ರ ಅದು ಬಂದ್ ಆಗ್ತಿದ್ದಿಲ್ಲ. ಬಹುಶಃ ನಿಮ್ ಕಡೆ ಇಲ್ಲ, ಎಲ್ಲೋ ಮರೆ ಮಾಚ್ಕೊಂಡು ತಿರ್ಗಾಡ್ತಿದ್ದೀರ ಅಂತೇಳಿ ಸಂಶಯ ಅದ. ಅದಕ್ಕೆ ಕೂಡಲೇ ಏನಪ್ಪಾ ಅಂದ್ರೆ ಸಾರ್ವಜನಿಕರಿಗೆ, ಸಿಬ್ಬಂದಿಗೆ, ಅಲ್ಲಿ ರೈತರಿಗೆ ನ್ಯಾಯ ಕೊಡುವಂಥದ್ದು ಆಗ್ಬೇಕು. ಬೇರೆ ಕೇವಲಪ್ಪ ಅಂದ್ರೆ ನಾಟಕೀಯವಾಗಿ ಒಂದು 10 ಜನಕ್ಕೆ ಕೊಟ್ಟ ಚಂದ ಈಗ ಮಾಡಿದಿರಲ್ಲ ಅಂತ ಪ್ರತಿಭಟನೆ ಮಾಡಬೇಡ್ರಿ. ಪ್ರಾಮಾಣಿಕವಾಗಿ ಒಪ್ಪಗೋರಿ. ತಪ್ಪಿತ್ತಪ್ಪ ಅಂತಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ರಾಜಕಾರಣ ನೀಗ್ತಿದ್ದಿಲ್ಲ ಅಂದ್ರೆ ರಾಜಕಾರಣ ಇವತ್ತೇನಪ್ಪಾ ಅಂದ್ರೆ ಕೂಡಲೇ ರಾಜಕೀಯ ನಿವೃತ್ತಿ ಘೋಷಣೆ, ರಾಜಕಾರಣ ಒಂದು ಏನಪ್ಪಾ ರಾಜೀನಾಮೆ ಘೋಷಣೆ ಮಾಡಿ ಚಂದ ನೀವೇನದ ಶುಗರ್ ಫ್ಯಾಕ್ಟ್ರಿ ಅಭಿವೃದ್ಧಿ ಮಾಡುದ್ರೊಳಗರೆ ಹೋಗ್ರಿ. ಇಲ್ಲಪ್ಪ ಅಂದ್ರೆ ಇಲ್ಲ ಬ್ಯಾಂಕ್ ಅಭಿವೃದ್ಧಿ ಮಾಡುದ್ರೊಳಗೆ ಹೋಗ್ರಿ. ಗೋಶಾಲೆ ಒಳಗೆ ರಗಡ ಮತ್ತು ಗೋಶಾಲೆ ಮಾಡಿನ ಅಂತ ಹೇಳ್ತೀರಿ, ಆ ಗೋಶಾಲೆಯರ ಅಭಿವೃದ್ಧಿ ಮಾಡ್ಕೊತ ಹೋಗ್ರಿ. ಕೊಟ್ಟಿರ್ತಕ್ಕಂಥ ಗೋಶಾಲೆ ಒಳಗೂ ನೀವೇನು ಯಾವ ಗೋನು ರೊಕ್ಕ ಕೊಟ್ಟು ತಂದಿಲ್ಲ, ಎಲ್ಲ ದಾನದ ಮುಖಾಂತರ ಬಂದಿರ್ತಕ್ಕಂಥ ಅಂತೇಳಿ ಮಾಹಿತಿ ಅದ. ಅದಕ್ಕೆ ನಿಮ್ದು ಎಲ್ಲಿನೂ ಯಾವುದೇ ರೀತಿಯಿಂದ ಪುರಾವೆ ಇಲ್ಲಾರ್ದ ರಾಜಕಾರಣ
ಮತ್ತು ಜನರಿಗೆ ಇಡೀ ರಾಜ್ಯ ತುಂಬದ ಪ್ರತಿಯೊಬ್ಬರಿಗೆ ಪ್ರಶ್ನೆ ಮಾಡ್ತೀರಿ. ಪ್ರಶ್ನೆ ಮಾಡೋನು ವಿರುದ್ಧವೇ ಸಾವಿರಾರು ಪ್ರಶ್ನೆಗಳು ಜನರಲ್ಲಿ ಮೂಡ್ಯಾವ. ಅದಕ್ಕೆ ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡಿ ಆಮೇಲೆ ಮುಂದಿನ ಜೀವನಕ್ಕೆ ನೀವು ಅಡಿ ಮಾಡಿ ಕೊಡ್ರಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ಇಲ್ಲಿವರೆಗೆ ಈ ಒಂದು ಮಾಧ್ಯಮ ಗೋಷ್ಠಿಗೆ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೆ ಒಂದು ಧನ್ಯವಾದ ಅರ್ಪಿಸ್ತೀನಿ. ಸತೀಶ್ ಪಾಟೀಲ್, ಶಿವಸೇನಾ. ಲೋಕಸಭಾ ಚುನಾವಣೆಯಲ್ಲಿ ಇರ್ತಕ್ಕಂಥದ್ದು ವಿಷಯ ಏನಪ್ಪಾ ಅಂದ್ರೆ, ತಮಗ ಸದ್ಯದ ಮಟ್ಟದಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಪಕ್ಷದ ಎರಡೂ ಒಂದು ಜಟಪಟಿ ನಡೆದದ. ಅದರಲ್ಲಿರ್ತಕ್ಕಂಥ ನಿರ್ಣಯ ಹಿರಿಯರು ಏನು ತಗೋತಾರ ಅದಕ್ಕೆ ನಾ ಪಕ್ಷದ ಇವತ್ತಿನ ಸ್ಥಿತಿವರೆಗೆ ಅವ್ರದ್ದೇನು ನಿರ್ಣಯ ಅದ ಅದಕ್ಕೆ ನಾ ಬದ್ಧ ಆಗ್ತೀನಿ. ಇಲ್ಲಿವರೆಗೆ ನನಗೆ ಯಾವುದೇ ರೀತಿಯಿಂದ ಮಾಹಿತಿ ಕೊಟ್ಟಿಲ್ಲ. ಯಾಕಂದ್ರೆ ಪಕ್ಷದ ಆಂತರಿಕ ವಿಷಯ ಇರತಕ್ಕಂಥದ್ದು ಅದು ಯಾವ ನಿಟ್ಟಿನಲ್ಲಿ ತಗೋತಾರ ಅದಕ್ಕೆ ನಾ ಬದ್ಧ ಆಗಿರ್ತೀನಿ. ನಾವು ಆಕ್ಚುಲಿ ನಾನು ವಿಚಾರಧಾರೆ ಹೊಂದ್ಕೊಂಡಿರ್ತಕ್ಕಂಥ ಬಾಳಾಸಾಹೇಬ್ ಠಾಕ್ರೆ ಅವ್ರದ್ದು ಮೂಲ ಏನು ಈಗ ಉದ್ಧವ್ ಬಾಳಾಸಾಹೇಬ್ ಠಾಕ್ರೆ ಅವ್ರದ್ದು ಐತಲ್ಲ ಆ ಒಂದು ಬಣದಲ್ಲಿ ನಾನು ಗುರುತಿಸ್ಕೊಂಡಿರ್ತಕ್ಕಂಥ ನಾನು ಚುನಾವಣೆ ಅದರೊಳಗೆ ಎದುರಿಸ್ಕೊಂಡಿನಿ. ಈ ಸದ್ಯದ ಮಟ್ಟದೊಳಗೆ ಅದೇ ಇನ್ನಾದ್ರೂ ಕ್ಲಿಯರ್ ಹಿನ್ನಡೆ ಅನ್ನೋದು ಮುನ್ನಡೆ ಅನ್ನೋದು ಹೆಂಗ ಆಗ್ತದಪ್ಪ ಅಂತಂದ್ರ ಅವರು ರಾಜ್ಯದ ಒಂದ್ ಇರ್ತಕ್ಕಂಥ ಅವ್ರು ಇನ್ನಾದ್ರೂ ಏನ್ ನೋಡ್ರಿ ಒಮ್ಮೆ ಏನಾಗ್ತದಪ್ಪ ಅಂದ್ರ ಹೈಕೋರ್ಟ್ ನಲ್ಲಿ ಆಗ್ಲಾರ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಆಗ್ತದ ಅಂತ ಹಿಂಗ ಈ ರೀತಿ ನಡೆದಿರ್ತದ. ಅದಕ್ಕಾಗಿ ಅಧಿಕೃತವಾಗಿ ನಮ್ಮ ನಾಯಕರು ನಮಗೆ ಎಲ್ಲಿವರೆಗೆ ಇದೇ ರೀತಿ ಇನ್ಸ್ಟ್ರಕ್ಷನ್ ಅಂತಾರ. ನಾನು ಒಬ್ಬ ಜಿಲ್ಲೆ ಒಂದು ಪ್ರತಿನಿಧಿಯಾಗಿ ನಾ ಏನಪ್ಪಾ ಅಂದ್ರೆ ಶಿವಸೇನಾ ಪಕ್ಷದ ಬಗ್ಗೆ ಅವ್ರ ಹಿರಿಯರದು ಒಂದು ಆದೇಶ ಏನ್ ಬರ್ತದೆ ನೋಡ್ಕೊಂಡೆ ತಮಗೆ ಮಾಧ್ಯಮ ಮುಖಾಂತರ ತಿಳಿಸ್ತೇನೆ. ಶಿವಸೇನಾದ ಜಿಲ್ಲಾ ಮುಖಂಡ ಅಂತ ಹೇಳೈತಿ. ಜಿಲ್ಲಾಧ್ಯಕ್ಷ ಘೋಷಣೆ ಕೆಲವೇ ಕ್ಷಣಗಳಲ್ಲಿ ಆಗುವಂತ ಒಂದು ನಿಟ್ಟು ಹುದ್ದೆ ಅಂತಂದ್ರೆ ಈ ಸದ್ಯ ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಎಲ್ಲಾ ಒಂದು ಮೊದಲಿನ ಒಂದು ಜಿಲ್ಲಾಧ್ಯಕ್ಷರು ಏನದಾರಲ್ಲ ಅವರು ಒಂದು ಪ್ರಭಾರಿ ಒಳಗೆ ನಾನೇ ಕೆಲಸ ಮಾಡ್ತಾ ಇದ್ದೆ. ಪ್ರಮಾಣ ಪತ್ರ ಅನ್ನೋದಕ್ಕಿಂತಾನು ಏನಪ್ಪಾ ಅಂತಂದ್ರೆ ಇವು ಇಲ್ಲಿವರೆಗೆ ನಾನೇನಪ್ಪಾ ಅಂದ್ರೆ ಶಿವಸೇನಾ ಪಕ್ಷದ ಕಾರ್ಯಕರ್ತನಾಗಿ ಅಂತೂ ನಾನು ಅದೀನಿ. ಶಿವಸೇನಾ ಮುಖಂಡ ಹಾ 2023 ಚುನಾವಣೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದೆ ವಿಧಾನಸಭೆ ವಿಜಯಪುರ ನಗರ. ಲಿಖಿತವಾಗಿ ದೂರ ಅನ್ನೋದೇನಪ್ಪಾ ಅಂತಂದ್ರ ಇವತ್ತಿನ ಈಗ ನಿನ್ನೆ ನಾನು ಹೋಗಿ ಬಂದಿದ್ದೀನಿ ಅಲ್ಲಿ ನಾನೇ ಸ್ವಯಂ ಇದ್ರೊಳಗೆ ಅಲ್ಲಿ ಹೋಗಿ ಬಂದಿದ್ದೀನಿ. ನೀವು ಹೇಳದಂಗೆ ಸತ್ಯಾಸತ್ಯತೆಗಳು ಅಲ್ಲಿ ನೋಟಿಸ್ ಕೊಟ್ಟಿದ್ದಲ್ದೇನೆ ಏನಪ್ಪಾ ಅಂದ್ರೆ ಫ್ಯಾಕ್ಟ್ರಿ ಸಂಪೂರ್ಣವಾಗಿ ಲಾಕ್ ಮಾಡಿದ್ದಾರೆ. ಜೊತೆಗೇನೇನಪ್ಪಾ ಅಂದ್ರೆ ನಾ ಕೂಡಲೇನಪ್ಪಾ ಅಂತಂದ್ರೆ ಅವ್ರ ಪ್ರತಿಕ್ರಿಯೆ ಕಾಯ್ಲಿಕತ್ತೀನಿ. ಯಾಕಪ್ಪ ಅಂತಂದ್ರ ಅವರಲ್ಲಿ ಇರ್ತಕ್ಕಂಥದ್ದು ಏನಾದ್ರು ಒಂದು ಅಧಿಕೃತವಾಗಿ ಮಾಹಿತಿ ಇತ್ತಪ್ಪ ಅಂತಂದ್ರೆ ಅದು ಬಹಿರಂಗ ಪಡಿಸ್ಬೇಕು. ಬಹಿರಂಗ ಪಡಿಸ್ಲಿಲ್ಲಪ್ಪ ಅಂದ್ರೆ ಅದಕ್ಕೆ ಸಂಬಂಧಿತವಾಗಿ ವಿಜಯಪುರ ನಗರದಲ್ಲಿ ಎಲ್ಲರಿಗೂ ಗೊತ್ತಿದ್ದದ ಸಿದ್ದೇಶ್ವರಿ ಬ್ಯಾಂಕಿಂದ ಸಿದ್ದೇಶ್ವರ ಇಥನಾಲ್ ಫ್ಯಾಕ್ಟ್ರಿಗೆ ಲಿಂಕ್ ಅದ ಅನ್ನುವಂಥದ್ದು ಇಲ್ಲಿದೆ ಒಂದು ಬಳಕೆ ಆಗಿರ್ತಕ್ಕಂಥದ್ದು ಆರ್ಥಿಕ ವ್ಯವಸ್ಥೆ ಅಂತ ಹೇಳಿ ಒಂದು ಲಿಂಕ್ ಅದ. ಅದಕ್ಕೆ ಮುಂದಿನ ದಿನ ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ ಅಲ್ಲಿ ಡಿಪಾಸಿಟರ್ಗಳು ಒಂದು ಕಾಳಜಿ ವಹಿಸಿ ವಿಜಯಪುರ ನಗರದಲ್ಲಿ ಸಿದ್ದೇಶ್ವರ ಬ್ಯಾಂಕ್ ಆಗಿರ್ತಕ್ಕಂಥ ಸೂಪರ್ ಸೀಡ್ ಮತ್ತೊಂದು ಅನಾಹುತಕ್ಕೆ ಆಗ್ತದ ಅನ್ನೋಂಥದ್ದು ಪಕ್ಕ ಕಡೆ ಖಂಡಿತವಾಗಿ ಇರ್ತಕ್ಕಂಥ ಒಂದು ಸನ್ನಿವೇಶದೊಳಗೆ ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರಿಗೆ ಅನ್ಯಾಯ ಆಗಬಾರ್ದು ಅಂತದ್ದು ದೃಷ್ಟಿಯೊಳಗೆ ನಾ ಮುಂದಿನ ಕ್ರಮ ಏನಪ್ಪಾ ಅಂದ್ರೆ ಅವ್ರದ್ದು ನಿರ್ಣಯ ತಗೊಂಡು ಅವ್ರದ್ದು ಏನಾದರೂ ಅಧಿಕೃತವಾಗಿ ಆ ವಾಯು ಮಾಲಿನ್ಯ ಜಲಮಾಲಿನ್ಯ ಏನಾದರೂ ಅವ್ರ ಕಡೆ ಸರ್ಟಿಫಿಕೇಟ್ ಇದ್ದುವಪ್ಪ ಅಂದ್ರೆ ಸಮರ್ಪಣೆ ಮಾಡಿ ಫ್ಯಾಕ್ಟ್ರಿ ಉಳಿಸ್ಕೊಂಡ್ರಪ್ಪ ಅಂದ್ರೆ ನಮ್ಗೆ ಅಭ್ಯಂತರ ಇಲ್ಲ. ಇಲ್ಲಪ್ಪ ಅಂದ್ರೆ ಮುಂದಿನ ಕ್ರಮ ನಾನು ಏನಪ್ಪಾ ಅಂತಂದ್ರೆ ಈ ಮಾಧ್ಯಮ ಮುಖಾಂತರ ಅಂತರೂ ಇಡೀ ಸರ್ಕಾರಕ್ಕೆ ನಾ ಆಗ್ರಹ ಮಾಡಿದ್ದೀನಿ. ಜೊತೆಗೆ ಲಿಖಿತವಾಗಿ ಏನಪ್ಪಾ ಅಂತಂದ್ರೆ ಕೆಲವೇ ದಿನಗಳಲ್ಲಿ ನಾಳೆ ಅಥವಾ ನಾಡಿದ್ದು ಇವ್ರು ಏನೂ ಮಾಡ್ಲಿಲ್ಲಪ್ಪ ಅಂದ್ರೆ ನಾ ಮುಂದಿನ ಕ್ರಮವನ್ನ ಪಕ್ಷದ ನನ್ನ ಹಿರಿಯರನ್ನು ಕರ್ಕೊಂಡು ಏನಪ್ಪಾ ಅಂದ್ರೆ ನಿರ್ಣಯ ತಗೋತೀನಿ. ಕೊಟ್ಟಾರಿ ಬಂದು ಮಾಡಿ ಅದೇ ಇವ್ರ ಕಡೆ ಏನಾದ್ರು ಇದ್ರಪ್ಪ ಅಂತಂದ್ರೆ ನಾವ್ ಈ ರೀತಿ ಮಾಡಿ ಸಬ್ಮಿಟ್ ಮಾಡ್ರ ಇಲ್ಲ ಆ ರೀತಿ ಆಗಿಲ್ಲ ಸರ್. ಒಂದು ವಾರ ಹಿಂದನೇ ಅವ್ರಿಗೆ ಏನಪ್ಪಾ ಅಂತಂದ್ರೆ ನೋಟಿಸ್ ಕೊಟ್ಟಿದ್ರು. ಕೊಟ್ರಿ ಇವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಸ್ವಾಮಿಗಳ ಒಂದು ಇದು ಐತಿ ನೋಡ್ರಿ ಸ್ಲೋಗನ್ ನಮ್ ಬಬ್ಲಾದಿ ಮುತ್ತವ್ರು ಒಂದ್ ಇದು ಹೇಳ್ಯಾರ, ರೊಕ್ಕದ ಸೊಕ್ಕ ಅಧಿಕಾರ ಸೊಕ್ಕ ಯೌವನ ಸೊಕ್ಕ ಹಂಗ ಏನಾದ್ರು ಇರ್ಬೇಕು ಇರ್ಬಲ್ಯಕ ನನಗೆ ಯಾರು ಹಿಡಿಲಿಕ್ಕಿಲ್ಲ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ಅಂತದ ನೋಟಿಸ್ ಕೊಟ್ಟರೆ ಉತ್ತರ ಕೊಟ್ಟಿಲ್ಲ ದಾಖಲೆ ಇಲ್ಲ ಅಂತ ಬಂದ್ ಮಾಡ್ತಾರೆ.
ಮುಂದ್ ಅಂದ್ರೆ ಕೆಲವೊಮ್ಮೆ ಏನಾಗ್ತದಪ್ಪ ಇದ್ರು ಸಹಿತ ಇವ್ರು ದಾಖಲೆ ಮಾಡಿರಂಗಿಲ್ಲ, ನನಗೆ ಯಾರು ಬಂದ್ ಹಿಡಿತಾರ ಅಂತ ಕೆಲವೊಮ್ಮೆ ದಾಖಲೆ ಮಾಡ್ಬೋದು. ನಮ್ ರೋಲ್ ಅಲ್ಲಿ ಪೂರಾ ಇವತ್ತೊಂದ್ ದಿನ ವೇಟ್ ಮಾಡಿ ಆಗ್ಲಿಲ್ಲಪ್ಪ ಅಂದ್ರೆ ನಾ ಜಿಲ್ಲಾಧಿಕಾರಿ ಮುಖಾಂತರ ಏನಪ್ಪಾ ಸರ್ಕಾರಕ್ಕೆ ಒಂದೇನಪ್ಪಾ ಅಂದ್ರೆ ನಾ ಮನವಿ ಸಲ್ಲಿಸ್ತೀನಿ. ಅದು ಶುಗರ್ ಫ್ಯಾಕ್ಟ್ರಿ ಓಪನ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ನಿನ್ನೆ ಹೋಗಿದ ಪ್ರಕಾರ ಅಲ್ಲಿ ಸಿಬ್ಬಂದಿಗಳಿಗೆ ಮಾತಾಡಿದೀನಿ. ರೈತರಿಗೆ ಏನಪ್ಪಾ ಭರವಸೆ ಕೊಡಾತಾರ, ಇಲ್ರಿ ನಾಳೆ ಸಾಯಂಕಾಲವರೆಗೆ ಆಗ್ತದನ್ನಂತ ಭರವಸೆ ಕೊಡಾತಾರ. ಮತ್ತ ಆಗ್ತದನ್ನಂತದ್ ಅವ್ರ ಬಲ್ಯಕ್ಕೆ ಒಂದ್ ಏನೋ ಭರವಸೆ ಐತಂದ್ರೆ ಏನಾದ್ರು ಐತಿ ಅಂತ ಹೇಳಿ ನನಗ್ ಅನ್ಸ್ಲಿಗತ್ತ. ಹೌದಾ, ಅವ್ರ ಹತ್ರ ದಾಖಲೆ ಇರ್ಬೋದು, ಇರ್ಲಿಕ್ಕಿಲ್ಲ, ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ಲಿಕ್ಕಿಲ್ಲ, ಇರ್ಬೋದು, ಅದು ಕಾನೂನಾತ್ಮಕ ವಿಚಾರ. ಹೌದಾ, ಇದ್ರ ಮಧ್ಯೆ ನೀವು ಪ್ರಶ್ನೆ ಮಾಡ್ತಾ ಒಂದು ಬಂದಿದ್ದಾಗ ಇವ್ರ ಹತ್ರ ದಾಖಲೆ ಇದ್ರೆ ಕೊಡ್ರಿ ಅಂತೀರಿ, ಇಲ್ಲ ಅಂದ್ರೆ ತೆರಿಬೇಕು, ತೆರಿದೇ ಇದ್ರೆ ಹೋರಾಟ ಮಾಡ್ತೀನಿ. ಒಟ್ಟಿನಲ್ಲಿ ರೈತರಿಗೆ ಅನ್ಯಾಯ ಆಗ್ಬಾರ್ದು, ಹೂಡಿಕೆದಾರಿಗೆ ಅನ್ಯಾಯ ಆಗ್ಬಾರ್ದು. ಈ ರೀತಿ ಏನಪ್ಪಾ ಅಂತಂದ್ರ ನಾ ಏನಪ್ಪಾ ಅಂತಂದ್ರ ಒಂದು ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತನಿಖೆ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಸಾರಿ, ಅದೇ ರೀ ಮುಂದಿನ ನಿಟ್ಟಿನೊಳಗೆ ಯಾವ ರೀತಿ ಹೋಗ್ತದನ್ನು ನೋಡ್ಕೊಂಡು ರೈತರ ಪರವಾಗಿ ನಿಂದಿರ್ತೀನಿ. ರೈತರಿಗೆ ಅನ್ಯಾಯ ಆಗ್ಬಾರ್ದು. ಆ ರೀತಿ ಮತ್ತೊಂದು ಏನಪ್ಪಾ ಅಂತಂದ್ರೆ ಕೂಲಂಕುಷವಾಗಿ ಎಷ್ಟು ಪ್ರಮಾಣದೊಳಗೆ ಅದು ಏನೇನೈತಿ ನೋಡ್ಕೊಂಡು ಮತ್ತೊಮ್ಮೆ ಏನಪ್ಪಾ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸ್ತೀನಿ.